ಇನ್ನು ಬೀದರ್ ದರೋಡೆ ಪ್ರಕರಣ, ATM ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಬೆಚ್ಚಿ ಬೀಳಿಸುವಂಥ ಅಂಶಗಳು ಪತ್ತೆಯಾಗಿದೆ. ಅವತ್ತೇ ನಾವು ಹೇಳಿದ್ವಿ ಬಿಹಾರದ ಗ್ಯಾಂಗ್ ಇದರ ಹಿಂದೆ ಇದೆ ಅಂತ ಹೇಳಿ. ಅಂದರೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದ್ದಿದ್ದು, ಅನುಮಾನಗಳಿತ್ತು ಬಿಹಾರ ಗ್ಯಾಂಗ್ ಈ ಒಂದು ದರೋಡೆ ಮಾಡಿದೆ ಅಂಥೇಳಿ. ಅದೀಗ ನಿಜ ಆಗ್ತಾ ಇದೆ. ಏನಂತ ಹೇಳಿದ್ರೆ ಆ ಗ್ಯಾಂಗ್, ಆ ಇಬ್ಬರು ಇದ್ದಾರಲ್ವಾ ಹಂತಕರು, ಆ ಇಬ್ಬರು ಆಗಂತುಕರು ಇದ್ದಾರಲ್ವಾ, ಅವರು ಹಾಜಿಪುರ, ಬಿಹಾರದ ಹಾಜಿಪುರದಿಂದ ಬೈಕಲ್ಲಿ ಬಂದಿದ್ರಂತೆ. 1500 ಕಿಲೋಮೀಟರ್ವರೆಗೂ ಬೈಕ್ನಲ್ಲೇ ಬಂದಿದ್ರು ಈ ಕಳ್ಳರು ಅನ್ನೋದು ಗೊತ್ತಾಗ್ತಾ ಇದೆ. ಹೈದರಾಬಾದಿಗೆ ಅವರು ಬೈಕ್ನಲ್ಲಿ ಬಂದಿದ್ರು, ಅಲ್ಲಿಂದ ಮತ್ತೆ ಬೀದರ್ ಅಂದರೆ ಬಹಳ ಹತ್ತಿರ ಅಲ್ಲಿ. ಹಾಗಾಗಿನೇ ಡಕಾಯಿತರ ಒಂದು ಬೈಕ್ ಯಾನ ಏನಿದೆ ಅಲ್ವಾ, ಅದು ಕಂಪ್ಲೀಟಾಗಿ CCTVಯಲ್ಲಿ ಸೆರೆಯಾಗಿದೆ. ನೋಡಿ, ಮೊದಲು ಏನು ಮಾಡ್ತಾರೆ, ಬಿಹಾರದ ಹಾಜಿಪುರದಿಂದ ಹೈದರಾಬಾದ್ ಕಡೆಗೆ ಪ್ರಯಾಣ ಮಾಡ್ತಾರೆ. ಹೈದರಾಬಾದ್ನವರೆಗೆ 1500 ಕಿಲೋಮೀಟ್ರ್ ಬೈಕ್ ಓಡಿಸ್ಕೊಂಬಂದಿರ್ತಾರೆ. ಅದೆಲ್ಲ CCTVಲಿ ಕ್ಯಾಪ್ಚರ್ ಆಗಿದೆ. ನಂತರ ಅಲ್ಲಿಂದ ಬೀದರಿಗೆ ಬರ್ತಾರೆ, ಬೈಕ್ನಲ್ಲೇ ಹೈದರಾಬಾದ್ಗೆ ಪರಾರಿ ಆಗಿಬಿಡ್ತಾರೆ. ನೋಡಿ, ಇದೆಲ್ಲ 1 ತಿಂಗಳ ಮುಂಚೆ ನಡೆದಿರುವಂಥ ಪ್ಲ್ಯಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿನೇ ಈಗ CCTV ದೃಶ್ಯಾವಳಿಗಳನ್ನು ಪೊಲೀಸರು ಇಟ್ಕೊಂಡು ಬಿಹಾರದ ಕಡೆಗೆ ತಮ್ಮ ಒಂದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ, ಹುಡುಕಾಟವನ್ನು ನಡೆಸಿದ್ದಾರೆ. ಅಂದರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇರೋದು ಒಂದು ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಈ ಇಬ್ಬರು ದರೋಡೆಕೋರರು ಬೇಕಾಗಿದ್ದರು ಅಂಥೇಳಿ. ಇವ್ರ ಮೇಲೆ ಸಾಕಷ್ಟು ಕೇಸ್ಗಳು ಈಗಾಗಲೇ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ದಾಖಲಾಗಿದೆ ಅಂಥೇಳಿ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ಗಳಾಗಿದ್ದಾರೆ ಈ ಇಬ್ಬರು ಕೂಡ. ಅಂದರೆ ಈಗ ಬೇರೆ ಬೇರೆ ಬಸ್ಗಳಲ್ಲಿ ಬಂದರೆ, ಬಸ್ಗಳಲ್ಲಾಗಿರ್ಬೋದು, ಟ್ರೈನಲ್ಲಿ ಬಂದರೆ ಮತ್ತೆ ಬೇಗ ಲಾಕ್ ಆಗಿಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇವರು ಯಾರೋ ಒಬ್ಬರು ಪರಿಚಯಸ್ಥರ ಬೈಕನ್ನು ತೆಗೆದುಕೊಂಡು 1500 ಕಿಲೋಮೀಟರ್ ಅದೇ ಬೈಕ್ನಲ್ಲಿ ಬಂದಿದ್ದರು ಅನ್ನುವಂಥ ಒಂದು ಅಂಶ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಅಫ್ಜಲ್ಗಂಜ್ನಲ್ಲಿ ನಡೆದಂಥ ಕೊಲೆ ಯತ್ನದ ಬಳಿಕ ಆರೋಪಿಗಳ ಪತ್ತೆಗೆ, ಅಲ್ಲಿ ಅಫ್ಜಲ್ಗಂಜ್ನಲ್ಲಿ ಒಂದು ಕೊಲೆ ಯತ್ನ ನಡೆದಿತ್ತು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ CCTVಗಳ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಕೆಲವೊಂದಿಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಇನ್ನೂ ಆರೋಪಿಗಳು ಕಂಪ್ಲೀಟಾಗಿ ಅವರ ಮುಖ ಚೆಹರೆ ಪತ್ತೆಯಾಗಿಲ್ಲ. ಆದರೆ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳು ಪತ್ತೆ ಆಗ್ತಾ ಇದ್ದಾವೆ.